ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಮಾಡೋಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ. ನಾನು ಇಷ್ಟೊಂದು ಖುಷಿ ಆಗಿರೋದಕ್ಕೆ ಕಾರಣ ಇದೆ. ಸೊ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೈ ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ ಬಂದು ನನ್ನ ಕೈ ಸೇರಿದೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಅಷ್ಟೇ ಅಲ್ಲ, ಅದೊಂಥರ ಎಮೋಷನ್ಸ್. ಅಂದರೆ ನಾನೇನು ದುಡ್ಡೇ ನೋಡಿಲ್ಲ ಅಂತಲ್ಲ, ಈ ಥರದ್ದು ಈಗ ತ್ರಿಬಲ್ ದುಡ್ಡನ್ನು ನಾನು ನೋಡ್ತಾ ಇದ್ದೀನಿ. ಆದರೂ ಕೂಡ ನಾವು ಏನಾದರೂ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಒಂದು ಸಣ್ಣದೋ ದೊಡ್ಡದು ಅದಕ್ಕೆ ಪ್ರತಿಫಲ ಸಿಕ್ಕಾಗ ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಮುಗುಳ್ನಗೆ ಬರುತ್ತೆ. ಸೊ ನನಗೆ ಕ್ರೆಡಿಟ್ ಆದ ತಕ್ಷಣವೇ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ಎಕ್ಸೈಟ್ಮೆಂಟು, ಇದನ್ನು ನಾನು ನನ್ನ ಟೀಚಿಂಗ್ ಸ್ಯಾಲ್ರಿಲೂ ಕೂಡ ನಾನು ಇಷ್ಟೇ ಎಕ್ಸೈಟ್ಮೆಂಟ್ ಆಗಿದ್ದೆ. ನನ್ನ ಟೀಚಿಂಗ್ ಸ್ಯಾಲ್ರಿ ಏನು ಬಂದಿತ್ತು, ಫಸ್ಟ್ ನಾನು ಟೀಚಿಂಗಿಗೆ ಎಂಟರ್ ಆದಾಗ ಏನು ಸ್ಯಾಲ್ರಿ ತೊಗೊಂಡಿದ್ನೋ, ಇವತ್ತದು ತ್ರಿಬಲ್ ಬರ್ತಿದೆ ನನಗೆ ಟೀಚಿಂಗಲ್ಲಿ. ಬಟ್ ಇದೂ ಅದೇ ಥರ ನಾನು ಭಾವಿಸ್ತೀನಿ. ಯಾಕಂದರೆ ಅವತ್ತು ಎಷ್ಟು ಸ್ಯಾಲ್ರಿ ತೊಗೊಂಡಿದ್ನೋ ಯೂಟ್ಯೂಬ್ ನನ್ನ ಫಸ್ಟ್ ಪೇಮೆಂಟ್ ಕೂಡ ಅಷ್ಟೇ ಸ್ಯಾಲ್ರಿ ಬಂದಿದೆ. ಸೊ ಅದು ಭಾಳ ಖುಷಿ ಆಗುತ್ತೆ. ಇದು ತ್ರಿಬಲ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಸೊ ಮಾಡ್ತೀನಿ ಅಂದ್ಕೊಂಡಿರೋದು. ಎಷ್ಟು ಪೇಮೆಂಟ್ ಬಂತು, ಹೇಗೆ ಬಂತು, ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಫಸ್ಟು ನನ್ನ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಕವಿತಾ ಕನ್ನಡ ಬ್ಲಾಗ್ಸ್ ಅಂತ ಕೋವಿಡ್ ಟೈಮಲ್ಲಿ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ನಾನೊಂದು ಚಾನಲ್ ಕ್ರಿಯೇಟ್ ಮಾಡಿದೆ. ಅದು ಚೆನ್ನಾಗಿ ರನ್ ಆಯಿತು. 3 ವರ್ಷ ಕಷ್ಟಪಟ್ಟೆ. ವಿಡಿಯೋಸ್ ಹಾಕ್ತಿದ್ದೆ, ಲೈವ್ಗಳೆಲ್ಲ ಮಾಡಿ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಕೂಡ ಆನ್ ಮಾಡಿ $90 ಕಂಪ್ಲೀಟ್ ಮಾಡಿದ್ದೆ ಆ ಚಾನಲಲ್ಲೂ ಕೂಡ. ಕಾರಣಾಂತರ ಏನೋ ಯೂಟ್ಯೂಬಲ್ಲಿ ಸುಮ್ಮನೆ ಹೇಗೆ ಬೇಡದೇ ಇರೋ ಫ್ರೆಂಡ್ಸ್ಗಳ ಸಹವಾಸ ಮಾಡಿ ಯೂಟ್ಯೂಬಲ್ಲಿ ಅವರಿಂದ ನನಗೆ ಸ್ವಲ್ಪ ಮನಸ್ಸಿಗೆ ಹರ್ಟಾಗಿ ಆ ಚಾನಲ್ನ ಏನೂ ತೊಂದರೆ ಇಲ್ದಿದ್ರು ನಾನಾಗೆ ಆ ಚಾನಲ್ನ ಡಿಲೀಟ್ ಮಾಡಿದೆ. $90 ಕಂಪ್ಲೀಟ್ ಆಗಿರೋ ಚಾನಲ್ನ ಡಿಲೀಟ್ ಮಾಡಿದೆ. ಅದಕ್ಕೂ ಒಂದು 10,000 ಮೇಲೆ ಸಬ್ಸ್ಕ್ರೈಬರ್ ಇದ್ದರು ಆ ಟೈಮಲ್ಲೇ. ಅದಾದ ನಂತರ ಅದನ್ನು ಡಿಲೀಟ್ ಮಾಡಿದ ದಿನಾನೇ ಅಕ್ಟೋಬರ್ 26th ಮತ್ತೊಂದು ಚಾನಲ್ನ ನಾನು ಕ್ರಿಯೇಟ್ ಮಾಡ್ತೀನಿ. 26/9 ನಾನು ಕ್ರಿಯೇಟ್ ಮಾಡಿದ್ದು. 12 ಗಂಟೆ ಆದಮೇಲೆ 27ಗೆ ಲೆಕ್ಕ. ಸೊ 27 ಅಕ್ಟೋಬರ್ ಯಾಕೆ ಚಾನಲ್ ಕ್ರಿಯೇಟ್ ಮಾಡಿದೆ ಅಂದರೆ ನನ್ನ ಫಸ್ಟ್ ಮಗು ತೀರ್ಕೊಂಡಿರುವಂಥ ದಿನ ಅದು. ಈ ಚಾನಲ್ನ ನಾನು ಅರ್ನ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಏನು ಸ್ಟಾರ್ಟ್ ಮಾಡಲಿಲ್ಲ. ಈ ಚಾನಲ್ನ ಆ ಮಗು ನೆನಪಿಗೋಸ್ಕರ ಇರಲಿ ಅಂತ ಅಗೇನ್ ನಾನು ಕ್ರಿಯೇಟ್ ಮಾಡಿದೆ. ಸೊ ಇದು ನನ್ನ ಮಗು ಇದ್ದಿದ್ರೆ ನಾನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಈ ಚಾನಲ್ನ ನಾನು ಪ್ರೀತಿಸ್ತೀನಿ. ಸೊ ಆ ಮಗುವಿನ ನೆನಪಿಗೋಸ್ಕರ ಈ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದು ಪ್ರತಿಫಲ ಕೊಡ್ತು ನನಗೆ ಕೊನೆಗೂ. ಒಂದಷ್ಟು ಅಮೌಂಟು ಅಂದರೆ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿನೇ ಅಲ್ಲ. ಅದರಲ್ಲೂ ನಾನು 2 ಚಾನಲ್ ಸಕ್ಸಸ್ ಮಾಡಿದ್ದು ಇಟ್ಸ್ ನಾಟ್ ಈಸಿ. ತುಂಬಾ ಸ್ಟ್ರಗಲ್ ಇತ್ತು. ತುಂಬ ಜನರಿಂದ ತೊಂದರೆಗೊಳಗಾದೆ. ತುಂಬ ಏರುಪೇರು ಮಾತುಗಳು ಕೇಳಿಸ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಬಟ್ ನನಗೆ ಇದುವರೆಗೂ ಯಾವುದು ಬ್ಯಾಡ್ ಕಮೆಂಟ್ ಅಂತ ಯಾವುದು ಬಂದಿಲ್ಲ ನನ್ನ ವಿಡಿಯೋಗಳಿಗೆ. ಅದೊಂದು ನನ್ನ ಪುಣ್ಯ. ಬ್ಯಾಡ್ ಕಮೆಂಟ್ ಮಾಡುವಂಥ ವಿಡಿಯೋಗಳು ನಾವೇನು ಎಕ್ಸ್ಪೋಸ್ ಮಾಡಲ್ಲ. ಸೊ 4 ಜನಕ್ಕೆ ಉಪಯೋಗ ಆಗುವಂಥದ್ದನ್ನೇ ನಾನು ಶೇರ್ ಮಾಡ್ತೀನಿ. ನನ್ನ ಕೈಲಾದಷ್ಟು ಒಳ್ಳೆ ವಿಡಿಯೋ. ಒಂಥರ ಚೆನ್ನಾಗಿದೆ ಈ ಯೂಟ್ಯೂಬ್ ಜರ್ನಿ. ಇದು ನನ್ನ ಪ್ಯಾಷನ್ಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅದು ಇವತ್ತು ಪ್ರೊಫೆಷನ್ ಆಗಿ ನಾನು ತೊಗೊಂಡಿದ್ದೀನಿ. ಯೂಟ್ಯೂಬಲ್ಲಿ ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕು ಅನ್ನೋದು ಇಟ್ಸ್ ಮೈ ಬಿಗ್ಗೆಸ್ಟ್ ಡ್ರೀಮ್. ಅದು ತಗೋತೀನಿ. ಸ್ಯಾಲ್ರಿ ಎಷ್ಟು ಬರುತ್ತೋ ಬಿಡುತ್ತೋ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾವತ್ತು. ಸ್ಯಾಲ್ರಿಗೆ ನನಗೆ ಇನ್ನೂ ನನ್ನ ವೃತ್ತಿ ಇದೆ. ಸೊ ನಾನು ಅರ್ನ್ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಒಂದೇ ನೆಚ್ಕೊಂಡು ನಾನು ಬದುಕ್ತಾ ಇಲ್ಲ. ಬಟ್ ಯೂಟ್ಯೂಬ್ ಅನ್ನೋದು ನನಗೊಂದು ರೀತಿ ಪ್ಯಾಷನ್ ಅದು. ಸೊ ನನ್ನ ಒಂದು ಬೇಡದೇ ಇರೋ ವಿಷಯಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಬದಲು ನಮ್ಮ ಸಮಯವನ್ನು ಇಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಬಳಸ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥ ಚಾನಲು. ಇವತ್ತಿಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಒಂದು ಟೀಚಿಂಗಲ್ಲಿ ಬಂದಷ್ಟೇ ಸ್ಯಾಲ್ರಿ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ಭಾಳ ಖುಷಿ ಆಯಿತು. ಅದು ಅವತ್ತು ಬಂದಿರೋ ಸ್ಯಾಲ್ರಿ ಇವತ್ತು ತ್ರಿಬಲ್ ಆಗಿದೆ ನನಗೆ ಟೀಚಿಂಗಲ್ಲಿ. ಬಟ್ ಇದೂ ನಾನು ಅಷ್ಟೇ ಹೋಪ್ಸಲ್ಲಿ ಇರ್ತೀನಿ. ಇವತ್ತು ಬಂದಿರೋ ಸ್ಯಾಲ್ರಿ ಇನ್ನು ಮುಂದೆ ಫ್ಯೂಚರಲ್ಲಿ ಅದು ನನಗೆ ತ್ರಿಬಲ್ ಆಗಿ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಎಷ್ಟು ಬರುತ್ತೋ ಬಿಡುತ್ತೋ, ನನ್ನ ಪ್ರಯತ್ನ ಅಂತೂ ಬಿಡಲ್ಲ. ನಾನು ಎಲ್ಲ ಯೂಟ್ಯೂಬರ್ಸ್ಗೆ ಹೇಳೋದೇನೆಂದರೆ, ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಪೇಮೆಂಟ್ ಬರುತ್ತೋ ಇಲ್ವೋ ಯೂಟ್ಯೂಬಲ್ಲಿ. ಖಂಡಿತ ಬರುತ್ತೆ. ಬಟ್ ಅಷ್ಟು ಈಸಿ ಇಲ್ಲ. ತುಂಬಾ ಪ್ರಾಸೆಸ್ ಇರುತ್ತೆ. ನೀವು ಒಂದು ಟ್ಯಾಕ್ಸ್ ಫಾರ್ಮಿಂದ ಹಿಡಿದು ಪ್ರತಿಯೊಂದು ನೀವು ವಾಚ್ ಅವರು ಮಾನಿಟೈಸೇಷನು ಸುಮಾರು ಕೆಲಸ ಇರುತ್ತೆ. ಮತ್ತು ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಚಾನಲ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ದು ಬೇಕು ಯಾವ್ದು ಬೇಡ
ಅದನ್ನೆಲ್ಲ ನೀವು ಯೋಚನೆ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಚಾನಲ್ನ ನೀವು ಸೇಫಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಮಾನಿಟೈಸೇಷನ್ ಮಾಡ್ಕೊಂಡ್ಬಿಡ್ಬೋದು, ಆದಮೇಲೆ ಆ ಚಾನಲ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಒಂದು ರಿಸ್ಕಿ ಅನ್ನೋ ಒಂದು ಟಾಸ್ಕನ್ನು ಇರುತ್ತೆ ಯೂಟ್ಯೂಬಲ್ಲಿ. ಹಾಗಾಗಿ ನೀವು ಯೂಟ್ಯೂಬ್ ಮಾಡ್ಬೋದು, ನೀವು ಅರ್ನಿಂಗ್ ಮಾಡ್ಬೋದು. ಇಲ್ಲಿ ಬರೀ ಲಕ್ಕನ್ನು ನಂಬ್ಕೊಂಡಿರಬೇಡಿ, ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎರಡೂ ಮಾಡಿ, ಅದರಿಂದ ಖಂಡಿತ ನಿಮಗೆ ಸಕ್ಸಸ್ ಸಿಗತ್ತೆ. ಸೊ ನನಗೇನು ಮುಚ್ಚು ಮರೆಯಲ್ಲ, ನನ್ನ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಾನು ಧಾರಾಳವಾಗಿ ಹೇಳ್ತೀನಿ. ಇವಾಗ ಪೇಮೆಂಟ್ ಹೇಳುವಂಥ ಒಳ್ಳೆಯ ಸಮಯ. ಸೊ ನನಗೆ ಎಷ್ಟು ಪೇಮೆಂಟ್ ಬಂತು, ಯಾವಾಗ ಬಂತು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಮಾರ್ಚ್ 21ಇಂದ 26ವರೆಗೂ ನನ್ನ ಪೇಮೆಂಟ್ ಟೈಮ್ ಇದ್ದಿದ್ದು. 22 ನನಗೆ ಮೇಲ್ ಬಂತು ಯೂಟ್ಯೂಬ್ ಕಡೆಯಿಂದ, ನಿಮ್ಮ ಒಂದು ಯೂಟ್ಯೂಬ್ ಸ್ಯಾಲ್ರಿನ ನಾವು ಕಳಿಸಿದ್ದೀವಿ ಅಂತ. ಬಟ್ ನನಗೆ ರಿಫ್ಲೆಕ್ಟ್ ಆಗಿದ್ದು ಮಾರ್ಚ್ 24. ಇವತ್ತು ನನಗೆ ರಿಫ್ಲೆಕ್ಟ್ ಆಯಿತು, ಸ್ಯಾಲ್ರಿ ಕ್ರೆಡಿಟ್ ಆಗಿರೋದು. ತುಂಬ ಖುಷಿ ಆಗ್ತಾ ಇದೆ. ಟೋಟಲಿ ನನ್ನ ಮಾನಿಟೈಸೇಷನ್ ಆದಮೇಲೆ ಒಂದು ಪೇಮೆಂಟ್ ಬರೋಕ್ಕೆ ಅರ್ನಿಂಗ್ ಆಗಿದ್ದು $107 ಆಗಿತ್ತು ನನಗೆ. ಆ $107ಗೆ ನನಗೆ ಬಂದಿರುವಂತಹ ಮೊತ್ತ ಹೇಳ ಇದು ನನ್ನ ಫಸ್ಟ್ ಸ್ಯಾಲ್ರಿ. ನನ್ನ ಟೀಚಿಂಗಿಗೆ ನಾನು ಫಸ್ಟ್ ಅಂದರೆ ಪಾರ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಟೀಚಿಂಗನ್ನು. ಸೊ ಫಸ್ಟ್ ನಾನು ತಗೊಂಡೋ ಸ್ಯಾಲ್ರಿನೇ ಈಗಲೂ ತೊಗೊಂಡಿರೋದು ಯೂಟ್ಯೂಬಲ್ಲೂ ಕೂಡ. ಬಟ್ ಅದು ಹಾಗೆ ಡಬಲ್ ಆಗ್ತಾ ಹೋಯಿತು. ಇವತ್ತೊಂದು ಮಟ್ಟಕ್ಕೆ ಒಳ್ಳೆ ಸ್ಯಾಲ್ರಿಯಲ್ಲಿ ಇದ್ದೀನಿ ನಾನು ಟೀಚಿಂಗಲ್ಲೂ ಕೂಡ, ಯೂಟ್ಯೂಬಲ್ಲೂ ಕೂಡ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇದ್ದರೆ ಖಂಡಿತ ನನಗೆ ಅದು 3 ಆಗುತ್ತೆ ಅಂತ ಭಾವಿಸಿದ್ದೀನಿ. 3 ಆದರೆ ಸಾಕು. ನಾನು ಇವತ್ತು ಬಂದಿರೋದು ಇನ್ನು ಡಬಲ್ ಆದರೆ ಸಾಕು. ಸೊ ಅಲ್ಲಿಗೆ 3 ಆದರೆ ಒಂದು ಒಳ್ಳೆ ಮೊತ್ತಕ್ಕೆ ನಾನು ಒಬ್ಬಳು ಯೂಟ್ಯೂಬರ್ ಆಗಿ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ಪ್ರತಿಯೊಬ್ಬರ ಸಪೋರ್ಟ್ ಇದೆ ಇದರಲ್ಲಿ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನಗೆ ಯೂಟ್ಯೂಬಲ್ಲಿ ತುಂಬ ಜನ ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನು ಲೈವ್ ಅಟೆಂಡ್ ಮಾಡಿದ್ದೀರಾ, ನನಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀರಾ. ಅವ್ರಿವ್ರ ಹೆಸರು ತಗೊಂಡ್ರೆ ಬಹುಶಃ ಬೇಸರ ಆಗುತ್ತೆ. ಸೊ ಹಾಗಾಗಿ ಯಾರ್ದೋ ಒಬ್ಬರು ನೇಮ್ ಮರೆತುಬಿಟ್ರೆ, ಹಾಗಾಗಿ ಫಸ್ಟು ನಾನು ಎಲ್ರಿಗೂ ಕೃತಜ್ಞಳಾಗಿದ್ದೀನಿ. ಇವತ್ತೇನೇ ಒಂದು ಅಮೌಂಟ್ ಬಂದಿದ್ರು ಅದಕ್ಕೆ ನೀವೆಲ್ಲ ವಿಡಿಯೋ ನೋಡಿರೋದು, ನೀವು ಲೈವ್ಗಳಿಗೆ ಸಪೋರ್ಟ್ ಮಾಡಿರೋದು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಂದು ಮುದ್ದು ಮನಸ್ಸುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ. ನನ್ನೊಂದು ಬಿಗ್ಗೆಸ್ಟ್ ಕನಸಿದೆ. ಸೊ ಆ ಕನಸಿಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಬೇಕೇ ಬೇಕು ನನಗೆ. ಅಷ್ಟು ಖುಷಿ ಆಗುತ್ತೆ ನನಗೆ. ಆ ಕನಸನ್ನು ನಾನು ನನಸು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಬಟ್ ನನಗೆ ತುಂಬ ಖುಷಿ ಇದೆ. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ ಬಹಳ ಮುಖ್ಯ. ಸೊ ನಾನು ಅದನ್ನೇ ಹೇಳೋದು, ನನ್ನ ವೀಡಿಯೋಗಳಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಸುಮ್ಮನೆ ಕೂತ್ಕೋಬೇಡಿ ಹೆಣ್ಮಕ್ಳು, ಏನೋ ಒಂದು ಕೆಲಸ ಮಾಡಿ, ಏನೋ ಒಂದು ತಲೆ ಉಪಯೋಗಿಸಿ, ಏನೋ ಒಂದು ಕಾರ್ಯಗಳನ್ನು ನೀವು ಮಾಡಿ, ಒಳ್ಳೆ ರೀತಿಯಲ್ಲಿ ನೀವು ಮಾಡಿ. ನೀವು ಯಾರ ಮೇಲೂ ಅರ್ನಿಂಗ್ ಅಥವಾ ದುಡ್ಡಿನ ಮೇಲೆ ಇಂಡಿಪೆಂಡೆಂಟ್ ಆಗಿರೋದು ಬಹಳ ಒಳ್ಳೆಯದು. ನೀವು ಡಿಪೆಂಡ್ ಆಗಿರೋದಕ್ಕಿಂತ ನೀವು ಇಂಡಿಪೆಂಡೆಂಟ್ ಆಗಿರೋದು ಬಹಳ ಒಳ್ಳೆಯದು. ಯಾಕಂದರೆ ನಾನು ಸುಮಾರು ಸಲ ನೋಡಿಬಿಟ್ಟಿದ್ದೀನಿ. ನಮ್ಮ ಕಾಂಟ್ಯಾಕ್ಟಲ್ಲಿ 1000 ಕಾಂಟ್ಯಾಕ್ಟ್ ಇರುತ್ತೆ, ಬಟ್ ಒಂದು ಸ್ಪೆಷಲ್ ಕಾಂಟ್ಯಾಕ್ಟ್ ಅಂತ ಪ್ರತಿಯೊಬ್ಬರ ಲೈಫಲ್ಲೂ ಇದ್ದೇ ಇರುತ್ತೆ. ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಒಂದು ಫ್ಯಾಮಿಲಿಯವರಾಗಿರ್ಬೋದು, ಒಂದು ಸ್ಪೆಷಲ್ ಕಾಂಟ್ಯಾಕ್ಟ್ ಅಂತ ನಮ್ಮ ಲೈಫಲ್ಲಿ ಇರುತ್ತೆ. ನಾವು ಅವ್ರ ಬಗ್ಗೆ ಒಂದು ಹೋಪ್ಸ್ ಇಟ್ಟಿರ್ತೀವಿ. ನನಗೇನಾದರೂ ಕಷ್ಟ ಬಂದರೆ ಇಂಥ ಪರ್ಸನ್ ಬಂದು ನಮ್ಮ ಲೈಫ್ನ ಸರಿ ಮಾಡ್ತಾರೆ, ಇಂಥ ವ್ಯಕ್ತಿಗಳು ನಮ್ಮ ಲೈಫಿಗೆ ಹೆಲ್ಪ್ ಮಾಡ್ತಾರೆ, ಫಿನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗಲೂ ಅವ್ರು ನಮಗೆ ನಿಂತ್ಕೋತಾರೆ ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡಿರ್ತೀವಿ. ದಯವಿಟ್ಟು ಯಾರು ಇಟ್ಕೋಬೇಡಿ. ನಾನು ಇದನ್ನೇ ಹೇಳೋದು, ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗ ಯಾರೋ ಬಂದು ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಎಂಥ ಸ್ಪೆಷಲ್ ಪರ್ಸನ್ ಆಗಿರಲಿ, ಅವರು ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಇನ್ನು ನಿಮ್ಮ ರಿಲೇಷನ್ಶಿಪ್ ಆಗಿರಲಿ, ಹಸ್ಬೆಂಡ್, ಯಾರೂ ಬರೋದಿಲ್ಲ. ಸೊ ಇದು ನನಗೆ ಓನಾಗಿ ಎಕ್ಸ್ಪೀರಿಯನ್ಸ್ ಆಗಿದ್ದು. ಮಾರಲ್ ಸಪೋರ್ಟ್ ಕೂಡ ಬರೋಕ್ಕೆ ಕಷ್ಟ ಇವಾಗ. ಬಟ್ ನಾನು ಹೇಳೋದೇನೆಂದರೆ, ನನಗೆ ಮಾರಲ್ ಸಪೋರ್ಟ್ ಬೇಕಾಗಿಲ್ಲ ಯಾರಿಂದ. ಯಾಕಂದರೆ ಐ ಆಮ್ ವೆರಿ ಸ್ಟ್ರಾಂಗ್. ನನಗೇನೇ ಬಂದರೂ ನಾನು ಅದನ್ನು ಫೇಸ್ ಮಾಡುವಂಥ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ. ಹಂಗಾದರೆ ಕವಿತಾಗೆ ಯಾವತ್ತು ಫಿನಾನ್ಷಿಯಲ್ ಪ್ರಾಬ್ಲಮ್ ಬರಲೇ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ನನಗೂ ಸುಮಾರು ಸಲ ಪ್ರಾಬ್ಲಮ್ಸ್ ಬಂದಿದೆ. ನಾನು ಹೆಂಗಂದರೆ ಯಾರ ಹತ್ರನೂ ಕೈ ಚಾಚಿದವಳೆ ಅಲ್ಲ. ನನಗೆ ಇಷ್ಟ ಆಗಲ್ಲ.
ಇನ್ನೊಬ್ಬರ ಹತ್ರ ಇಸ್ಕೊಳ್ಳೋದು. ನಾನು ಸುಮಾರು ಜನಕ್ಕೆ ಸಹಾಯ ಮಾಡಿ ಏನೋ ಒಂದಷ್ಟು ಹೆಲ್ಪ್ ಮಾಡೋಕ್ಕೆ ಹೋಗಿ ಕಳ್ಕೊಂಡೆ. ಆ ಸಮಯದಲ್ಲಿ ನನಗೆ ಸ್ವಲ್ಪ ಬೇಕಿತ್ತು, ಫಿನಾನ್ಷಿಯಲ್ ಸಪೋರ್ಟರ್ ಬೇಕಿತ್ತು ನನಗೆ ಯಾರಾದರೂ. ಬಟ್ ಅದೇ ನಾವು ಅಂದ್ಕೊಳ್ತೀವಲ್ಲ, ಯಾರೋ ಒಬ್ಬರು ವ್ಯಕ್ತಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೋ ಒಬ್ಬರು ನಮ್ಮ ಜೊತೆ ನಿಲ್ತಾರೆ ಅನ್ನೋ ಒಂದು ಹೋಪ್ಸ್ ಇರುತ್ತಲ್ಲ, ಆ ಹೋಪ್ಸ್ನ ಪರೀಕ್ಷೆ ಮಾಡೋ ಸಮಯ ನನಗೂ ಬಂತು. ನನ್ನ ಬೆಸ್ಟ್ ಫ್ರೆಂಡ್ಸಲ್ಲಿ ಒಬ್ಬರಿಗೆ ನನಗೆ ಅವ್ರ ಬಗ್ಗೆ ತುಂಬ ಹೋಪ್ಸ್ ಇತ್ತು. ಸೊ ಇವರು ನನ್ನ ಲೈಫಲ್ಲಿ ಏನೇ ಆದರೂ ನಿಂತ್ಕೊಳ್ತಾರೆ, ಇವ್ರು ನನಗೆ ಸಪೋರ್ಟ್ ಮಾಡ್ತಾರೆ, ಬರೀ ಮಾರಲ್ ಸಪೋರ್ಟ್ ಅಲ್ಲ, ಫಿನಾನ್ಷಿಯಲ್ ಬಂದಾಗಲೂ ನಂಗೆ ನಿಂತ್ಕೋತಾರೆ ಅಂತ. ಬಟ್ ಆಗಲಿಲ್ಲ. ಯಾಕಂದರೆ ಬಾಯಲ್ಲಿ ನಿಮಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಬಾಯಲ್ಲಿ ಹೇಳೋದಕ್ಕೂ ನಿಮಗೆ ಫಿನಾನ್ಷಿಯಲ್ ಅಂತ ಬಂದಾಗ ಯಾರೂ ನಿಂತ್ಕೊಳ್ಳಲ್ಲ. ಹಂಗೆ ಹೇಳೋರು ಅವ್ರಿಗೇನೇ ತೊಂದರೆ ಇರಲಿ, ಅವ್ರಿಗೇನೇ ಪ್ರಾಬ್ಲಮ್ಸ್ ಇರಲಿ, ಅವ್ರಿಗೇನೇ ಕಷ್ಟ ಇರಲಿ, ನೀವು ಇಂಪಾರ್ಟೆಂಟ್ ಅನ್ನೋದಾದರೆ, ನೀವು ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಅನ್ನೋದಾದರೆ ಆ ಎಲ್ಲ ಪ್ರಾಬ್ಲಮ್ಸ್ ಮಧ್ಯೆನೂ ಬಂದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಬಟ್ ಅಂಥವ್ರು ಯಾರೂ ನಿಮ್ಮ ಲೈಫಲ್ಲಿ ಇರಲ್ಲ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಮತ್ತು ಯಾರೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಯಾರ ಮೇಲೂ ಬಿಲೀವ್ ಮಾಡಬೇಡಿ. ಅದೇ ಲಾಸ್ಟು. ನಾನು ಯಾರನ್ನು ಟ್ರಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾರ ಹತ್ರನೂ ಕೇಳೋಕ್ಕೂ ಹೋಗಲ್ಲ. ಅದು ಒಂದು ಸಲ ಒಬ್ಬರು ವ್ಯಕ್ತಿಗಳು ಇಂಥವ್ರು ನಮ್ಮ ಕಷ್ಟಕ್ಕೆ ನಿಲ್ತಾರೆ ಅಂತ ಒಂದು ಹೋಪ್ಸ್ ಇರತ್ತಲ್ವ, ಅಂಥ ವ್ಯಕ್ತಿಗಳು ನಮ್ಮ ಕಷ್ಟ ಬಂದಾಗಲೂ ಅವ್ರು ಏನೂ ಸ್ಪಂದಿಸಲಿಲ್ಲ, ಅಥವಾ ನಮಗೊಂದು ಮಾರಲ್ ಸಪೋರ್ಟ್ಗೂ ಕೂಡ ನೋಡೋಣ ಇರು, ಏನೋ ಒಂದು ನಾನು ಮಾಡ್ತೀನಿ, ನಾನು ಇದೀನಿ ನಿಮ್ಮ ಜೊತೆಗೆ ಅಂತ ಹೇಳಲಿಲ್ಲ ಅಂದರೆ ಖಂಡಿತ ಅದು ತುಂಬಾ ಬೇಜಾರಾಗುವಂಥ ವಿಷಯ. ಅದೇ ಲಾಸ್ಟು. ನಾನು ಸಾಧ್ಯವಾದರೆ ನಂದು ಒಂದು ಸೇವಿಂಗ್ಸ್ ಮಾಡೋಕ್ಕೆ ಕಲಿತೆ ಹೊರತು ಅಲ್ಲೇ ನಾನು ಪಾಠ ಕಲ್ತಿದ್ದು. ಸೊ ಯಾರಿಗ್ಯಾರೂ ಬರಲ್ಲ, ಯಾರಿಗ್ಯಾರೂ ನಿಲ್ಲಲ್ಲ. ನಮ್ಮ ಹತ್ರ ಇದ್ರೇ ಎಲ್ಲ, ನಾವು ಕಷ್ಟಪಟ್ರೇ ಎಲ್ಲ ಅಂತ ಅವತ್ತು ಒಂದು ನನಗೆ ರಿಯಲೈಸೇಷನ್ ಆಯಿತು. ಅದಾದ ಮೇಲೆ ನಾನು ಅರ್ನಿಂಗ್ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು, ಅಥವಾ ಸೇವಿಂಗ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಶುರು ಮಾಡಿದೆ. ನಾವು ಒಬ್ರಿಗೆ ಕೊಡೋ ರೀತಿಯಲ್ಲಿ ಇರಬೇಕೆ ಹೊರತು ನಾವು ಒಬ್ಬರ ಹತ್ರ ಎಕ್ಸ್ಪೆಕ್ಟ್ ಮಾಡೋ ರೀತಿಗೆ ನಾವು ಹೋಗಲೇಬಾರ್ದು. ಆ ಥರ ನಮ್ಮದೇ ಒಂದು ಗೋಲನ್ನು ಮನುಷ್ಯ ಅಂದಮೇಲೆ ಬರ್ತಾ ಇರತ್ತೆ. ಏನೋ ಒಂದು ನಮ್ಮ ಹತ್ರ ಇದ್ದರೂ ಕೂಡ ಎಲ್ಲೋ ಒಂದು ವ್ಯವಹಾರವನ್ನು ಸರಿ ಮಾಡುವಂಥ ಸಿಚುವೇಶನ್ ಬರುತ್ತೆ. ಅಂಥ ಸಮಯದಲ್ಲಿ ಕೇಳಬೇಕಾಗತ್ತೆ ಮನುಷ್ಯ. ಬಟ್ ಅಂಥ ವ್ಯಕ್ತಿಗಳು ನಮಗೆ ಸಹಾಯಕ್ಕೆ ಬರಲ್ಲ, ಯಾರೂ ಸಹಾಯಕ್ಕೆ ಬರಲ್ಲ. ಅದನ್ನು ನಾನು ರಿಯಲೈಸ್ ಮಾಡಿಕೊಂಡೆ. ಅದಾದ ನಂತರ ಯಾವತ್ತೂ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕೆ ಹೋಗಲ್ಲ ನಾನು ಯಾರ ಬಳಿಗೂ. ಇದು ನಿಮಗೂ ಹೇಳ್ತೀನಿ, ಯಾರ ಮೇಲೂ ನೀವು ಡಿಪೆಂಡ್ ಆಗಿರಬೇಡಿ. ಫಿನಾನ್ಷಿಯಲ್ ಅಂತ ಬಂದಾಗ ಇಂಡಿಪೆಂಡೆಂಟ್ ಆಗಿರಿ, ನೀವೇ ಅರ್ನ್ ಮಾಡಿ. ನಿಮ್ಗೆ ಎಷ್ಟು ಸಾಧ್ಯನೋ, ನೀವು 5,000 ದುಡಿದ್ರೂ ಅದು ಭಾಳ ನಿಮಗೆ ತೃಪ್ತಿ ಕೊಡುತ್ತೆ, ಮತ್ತು ನಿಮ್ಮ ಕಷ್ಟಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಕಷ್ಟಪಟ್ಟು ನೀವು ಅರ್ನ್ ಮಾಡಿ. ನನ್ನ ಲೈಫಲ್ಲಿ ಹೇಗೆ ಅಂದರೆ, ನಂಗೆ ಸಾವಿರಾರು ಜನ ಫ್ರೆಂಡ್ಸ್ ಇದ್ದಾರೆ. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಸಾವಿರಾರು ಜನ ಫ್ರೆಂಡ್ಸ್ ಇದ್ದಾರೆ. ಬಟ್ ಇದುವರೆಗೂ ನಿನಗೇನೇ ಬಂದರೂ ನಾನು ನಿನ್ನ ಹಿಂದೆ ಇರ್ತೀನಿ ಅಂತ ಹೇಳಿರೋ ಒಂದು ಫ್ರೆಂಡು ನನಗೆ ಇಲ್ಲ. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಾನಿದ್ದೀನಿ, ನಿಮ್ಮ ಜೊತೆಗೆ ನಾನಿದ್ದೀನಿ ಅಂತ ಹೇಳಿರೋ ಫ್ರೆಂಡ್ ಯಾರೂ ಇಲ್ಲ. ಸೊ ನಾನು ಯಾರನ್ನು ಅಂದರೆ ಮಾರಲ್ ಸಪೋರ್ಟ್ ಅವಶ್ಯಕತೆ ನನಗಿಲ್ಲ ಯಾರದು. ನಾನು ಯಾವಾಗಲೂ ಸ್ಟ್ರಾಂಗ್ ಆಗೇ ಇದ್ದೀನಿ, ಸ್ಟ್ರಾಂಗ್ ಆಗೇ ಇರ್ತೀನಿ. ಏನೇ ಬಂದರೂ ಫೇಸ್ ಮಾಡೋವಂಥ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಬಟ್ ಫಿನಾನ್ಷಿಯಲ್ ಅಂತ ಬಂದಾಗ ನಿಂಗೆ ಏನಾದ್ರು ಕಷ್ಟ ಬಂದರೆ ನನ್ನನ್ನು ನೆನಪಿಸ್ಕೊ, ನಿಂಗೆ ಏನಾದರೂ ತೊಂದರೆ ಬಂದರೆ ನಾನು ಇದ್ದೀನಿ, ನಾನು ಬಂದು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಯಾವ ಫ್ರೆಂಡು ಇದುವರೆಗೂ ನನಗೆ ಒಂದು ಸಣ್ಣ ಮಾತು ಕೂಡ ಹೇಳಿಲ್ಲ. ಫ್ರೆಂಡ್ಸ್ ಈಸ್ ಅ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ಗಳ ಹತ್ರ ವ್ಯವಹಾರಗಳನ್ನು ಕೂಡ ಇಟ್ಕೊಳ್ಬಾರ್ದು. ಸೊ ಹಾಗಾಗಿ ಯಾರ ಮೇಲೂ ನನಗೆ ಡಿಪೆಂಡೆನ್ಸಿ ಇಲ್ಲ. ಸೊ ಅವರಿದ್ದಾರೆ, ಇವರಿದ್ದಾರೆ, ಅವ್ರು ಸರಿ ಮಾಡ್ತಾರೆ, ಇವ್ರು ಸರಿ ಮಾಡ್ತಾರೆ, ನಾನು ಯಾವತ್ತೂ ನಂಬಲ್ಲ. ಐ ಬಿಲೀವ್ ಮೈ ಸೆಲ್ಫ್. ಓನ್ಲಿ ನನ್ನ ಸೆಲ್ಫನ್ನು ನಂಬಿ ನಾನು ಬದುಕ್ತಾ ಇದ್ದೀನಿ. ನೀವು ಕೂಡ ಹಾಗೆ ಬದುಕಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಈಗ ನನ್ನ ಒಂದು ಯೂಟ್ಯೂಬ್ ಸ್ಯಾಲ್ರಿ ಎಷ್ಟಂದರೆ $107 ಬಂದಿದ್ದು ನನಗೆ. ಟೋಟಲ್ಲಾಗಿ ಹಾನೆಸ್ಟಾಗಿ ಹೇಳಬೇಕಂದ್ರೆ ನನಗೆ ಬಂದಿರುವಂಥ ಅಮೌಂಟ್ ಗೆಸ್ ಮಾಡ್ತೀರಾ? ಬೇಡ, ಕಾಯಿಸೋದು ಬೇಡ. ನನಗೆ ಬಂದಿರುವಂಥ ಅಮೌಂಟು $9,100 ನನಗೆ ಕ್ರೆಡಿಟ್ ಆಗಿತ್ತು. ಟ್ಯಾಕ್ಸು ಎಲ್ಲನೂ ಕೂಡ ಮೈನಸ್ ಮಾಡಿ ನನಗೆ $9,100 ಆ್ಯಡ್ ಆಗಿದೆ ನನ್ನ ಬ್ಯಾಂಕ್ಗೆ. ಭಾಳ ಖುಷಿ ಇದೆ. ಆ 9,000ನ ನಾನು 9 ಕೋಟಿ ಅಂತ ಭಾವಿಸ್ತೀನಿ. ಹಾಗಾದರೆ ಈ ಅಮೌಂಟ್ನ ಏನು ಮಾಡ್ತೀರಾ? ನನ್ನ ಫಸ್ಟ್ ಟೀಚಿಂಗ್ ಸ್ಯಾಲ್ರಿನ ನಾನು ತುಂಬ ಈಸಿಯಾಗಿ ಕಳ್ಕೊಂಬಿಟ್ಟೆ.
ಅದೊಂದು ಕತೆ ಇದೆ. ಅದನ್ನು ಯಾವಾಗಾದರೂ ಶೇರ್ ಮಾಡ್ತೀನಿ. ಬಟ್ ಈ ಸ್ಯಾಲ್ರಿ ನನ್ನ ಕೈಯಲ್ಲಿದ್ದರೆ ತಾನೇ ಕಳೆಯುತ್ತೆ. ಸೊ ಇದನ್ನು ಸೇಫಾಗಿ ನನ್ನ ಫಸ್ಟ್ ಸ್ಯಾಲ್ರಿ ಇದು ನನಗೆ ನನ್ನೊಂದು ದೊಡ್ಡ ಕನಸಿದೆ. ಆ ಕನಸಿಗೆ ಈ ಸ್ಯಾಲ್ರಿನ ನಾನು ಹಾಕ್ತೀನಿ. ಸೊ ನಾನು ಯೂಟ್ಯೂಬಿಂದ ಏನೇ ಅರ್ನಿಂಗ್ ಬಂದರೂ ನಾನು ಖರ್ಚು ಮಾಡಲ್ಲ. ನನ್ನದೇ ಒಂದು ಬಿಗ್ಗೆಸ್ಟ್ ಡ್ರೀಮ್ ಇದೆ. ಆ ಡ್ರೀಮ್ಗೆ ನಾನು 1 ರೂಪಾಯಿನೂ ಸೇರಿಸ್ತಾ ಇದ್ದೀನಿ. ಸೊ ಆ ಕನಸಿನ ಗೂಡಿಗೆ ಈ ನನ್ನ ಒಂದು ಯೂಟ್ಯೂಬ್ ಸ್ಯಾಲ್ರಿ ಕೂಡ ಹೋಗಿ ಸೇರುತ್ತೆ. ಸೊ ತುಂಬ ಋಣಿಯಾಗಿದ್ದೀನಿ. ಎಷ್ಟು ಬಂತು ಅನ್ನೋದಕ್ಕಿಂತ ಇದರ ಹಿಂದೆ ನನ್ನ ಪರಿಶ್ರಮ, ನಾನು ಸ್ಕೂಲಿಗೆ ಹೋಗಿ ನಂಗೆ ಟೈಮ್ ಇಲ್ಲ ಅಂದರೂ ಕೂಡ ನಾನು ಯೂಟ್ಯೂಬ್ಗೆ ಟೈಮ್ ಮಾಡಿಕೊಂಡು, ಎಲ್ಲರೂ ಕೇಳ್ತಾರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮನಿ, ಟ್ಯೂಷನ್ಸ್ಗಳು, ಯೂಟ್ಯೂಬು ಮತ್ತು ಸೈಡಲ್ಲಿ ನಿಮ್ಮದು ಆಯಿಲ್ ಬಿಸ್ನೆಸ್ಸು, ಅದು ಇದು ಏನೋ ಒಂದು ಮಾಡ್ತಾನೆ ಇರ್ತೀರಾ, ಹೇಗೆ ಮಾಡ್ತೀರಾ ಅಂತ. ಅದಕ್ಕೆಲ್ಲ ಸ್ಫೂರ್ತಿ ನೀವುಗಳೇ, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು. ನೀವೆಲ್ಲ ನೋಡ್ತೀರಾ ಅನ್ನೋ ಖುಷಿಗೆ ಆ ಎನರ್ಜಿ ಬರ್ತಾ ಇದೆ. ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತೀರಿ. ನನಗೆ ಬಂದಿರುವಂಥ ಸ್ಯಾಲ್ರಿ 9,100 ರೂಪಾಯಿ ಬಂದಿದೆ. ಸೊ ಭಾಳ 101 ರೂಪಾಯಿನೂ ಕೂಡ ಮೇಲೆ ಬಂದಿದೆ. ಯಾವಾಗಲೂ ಹೇಳ್ತಾರಲ್ಲ, ಏನೋ ಒಂದು ಕೊಡೋದಿದ್ರು 101 ಅಂತ. ಆ ಥರ ನನಗೆ ಕರೆಕ್ಟಾಗಿ ಯೂಟ್ಯೂಬ್ ಸ್ಯಾಲ್ರಿ 9,101 ರೂಪಾಯಿ ನನಗೆ ಕ್ರೆಡಿಟ್ ಆಗಿದ್ದು. ತುಂಬ ಖುಷಿ ಆಯಿತು. ಇದು ಹಂಚ್ಕೋಬೇಕಿತ್ತು ನಿಮ್ಮೊಟ್ಟಿಗೆ, ಅದಕ್ಕೆ ಹಂಚ್ಕೊಂಡೆ. ಅಗೇನ್ ಸೆಕೆಂಡ್ ಸ್ಯಾಲ್ರಿ $1 ಆ್ಯಡ್ ಆಗ್ತಾ ಇದೆ. ಇನ್ನು ಒಳ್ಳೆಯ ವ್ಯೂಸ್ ಬಂದು ಒಳ್ಳೆಯ ಆ್ಯಡ್ಸ್ ಬಂದರೆ ಖಂಡಿತ ಆಗತ್ತೆ. ಹೋಪ್ಸ್ ಇಟ್ಕೊಂಡು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಅವರಿವರೆನ್ನದೇ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಭಾಳ ಖುಷಿ ಆಯಿತು. ಈಗ ನನ್ನ ಒಂದು ಈ ಅಮೌಂಟ್ ಏನು ನಾನು ಒಂದು ಡ್ರೀಮ್ಗೋಸ್ಕರ ನಾನು ಸೇವ್ ಮಾಡ್ತಿದ್ದೀನೋ ಅದಕ್ಕೆ ಇದನ್ನು ಹಾಕೋಕ್ಕೆ ಇಷ್ಟಪಡ್ತೀನಿ ಈಗ ನಾನು. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.